ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಡಿಸೆಂಬರ್ ತಿಂಗಳ ಪ್ರಚಲಿತ ಘಟನೆಗಳ ಬಗ್ಗೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಪ್ರಶ್ನೆ, IPL ಇತಿಹಾಸದಲ್ಲಿ ಅತಿ ಹೆಚ್ಚಿನ ಮೊತ್ತಕ್ಕೆ ಮಾರಾಟ ಆಗಿರೋ ಆಟಗಾರ ಯಾರಂದರೆ ಮಿಚೆಲ್ ಸ್ಟಾರ್ಕ್. ಎಷ್ಟು ಮೊತ್ತಕ್ಕೆ ಮಾರಾಟ ಆಗಿದ್ದಾರೆ ಈ ಸಮಯದಲ್ಲಿ ಅಂದರೆ ಅವರು 24.75 ಕೋಟಿ ರೂಪಾಯಿಗೆ ಮಾರಾಟ ಆಗಿದ್ದಾರೆ. ನೆಕ್ಸ್ಟ್ ಒನ್, ಪ್ರಪಂಚದಲ್ಲಿನ ದೊಡ್ಡ ಜ್ಞಾನ ಮಂದಿರ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ವಾರಣಾಸಿಯಲ್ಲಿ. ಇದನ್ನು ಉದ್ಘಾಟನೆ ಮಾಡಿದರೆ ಯಾರಂದರೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಬಿಗ್ಗೆಸ್ಟ್ ಮೆಡಿಟೇಷನ್ ಸೆಂಟರ್ ಇನ್ ವಾರಣಾಸಿ. ಮುಂದಿನ ಪ್ರಶ್ನೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ ಅಂದರೆ ಅನಿಲ್ ಚೌಹಾಣ್. ರೀಸೆಂಟಾಗಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಎಲೆಕ್ಷನ್ ಆಯಿತು, ರೈಟ್? ನಿಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿ. ಅವುಗಳ CMಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರ್ತದೆ, ಸೊ ನೀವು ನೆನಪಿಟ್ಕೋಬೇಕು. ತೆಲಂಗಾಣದಲ್ಲಿ ಯಾವ ಸರ್ಕಾರ ಆಳ್ವಿಕೆಗೆ ಬಂತು? ಕಾಂಗ್ರೆಸ್, ಹೌದಾ? ಸೊ ತೆಲಂಗಾಣದ ನೂತನ ಮುಖ್ಯಮಂತ್ರಿ ಯಾರಂದರೆ ರೇವಂತ್ ರೆಡ್ಡಿ ಅವರು. ಅದೇ ರೀತಿಯಾಗಿ ಮಧ್ಯಪ್ರದೇಶದಲ್ಲೂ ಕೂಡ ಎಲೆಕ್ಷನ್ ಆಯಿತು, ಅಲ್ಲಿ ಆಯ್ಕೆಯಾಗಿರೋ ನೂತನ ಮುಖ್ಯಮಂತ್ರಿ ಹೆಸರು ಮೋಹನ್ ಯಾದವ್. ನೆಕ್ಸ್ಟ್, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸಲ್ಲಿ ಈ ವರ್ಷದಲ್ಲಿ ಅತ್ಯಂತ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥ ರಾಜ್ಯ ಯಾವುದಂದರೆ ಹರಿಯಾಣ. ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದಾವಲ್ಲ, ದೀಸ್ ಆರ್ ದ ಫಸ್ಟ್ ಟೈಮ್, ಮೊದಲನೇ ಬಾರಿಗೆ ಆಡಿಸಿರ್ತಕ್ಕಂಥ ಗೇಮ್ಸ್ ಇದಾಗಿರ್ತದೆ. ಸೊ ತುಂಬ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥ ರಾಜ್ಯ ಹರಿಯಾಣ. ಗೋವಾ ವಿಮೋಚನಾ ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರಪ್ಪ ಅಥವಾ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಡಿಸೆಂಬರ್ 19ನೇ ತಾರೀಕಿಗೆ ನಾವು ಗೋವಾ ವಿಮೋಚನಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಯಾಕಂದರೆ ಅವತ್ತಿನ ದಿನದಂದು ನಾವು ಪೋರ್ಚುಗೀಸರನ್ನು ಭಾರತದಿಂದ ಹೊರಗಟ್ಟಿರ್ತಕ್ಕಂಥ ದಿನ ಆಗಿರ್ತದೆ. ಅದಕ್ಕೋಸ್ಕರ ಅದನ್ನು ನಾವು ಗೋವಾ ವಿಮೋಚನಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಪೋರ್ಚುಗೀಸರನ್ನು ನಮ್ಮ ದೇಶದಿಂದ ಹೊರಗಟ್ಟಲು ಕೈಗೊಂಡಿರ್ತಕ್ಕಂಥ ಕಾರ್ಯಾಚರಣೆ ಯಾವುದಂದರೆ ಆಪರೇಷನ್ ವಿಜಯ್. ಓಕೆ, ಈ ಆಪರೇಷನ್ ವಿಜಯ್ ಅಂತಕ್ಕಂಥ ಕಾರ್ಯಾಚರಣೆ ಮುಖಾಂತರವಾಗಿ ಪೋರ್ಚುಗೀಸರನ್ನು ನಮ್ಮ ದೇಶದಿಂದ ಹೊರಗಟ್ಟಲಾಯಿತು. ಇದು ನಡೆದಿರ್ತಕ್ಕಂಥದ್ದು ಯಾವಾಗ? ಇಸ್ವಿ ಕೂಡ ಗೊತ್ತಿರಬೇಕು, 1961. ನೆಕ್ಸ್ಟ್, ರಾಷ್ಟ್ರೀಯ ಗಣಿತ ದಿನ, ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ. ರಾಷ್ಟ್ರೀಯ ಗಣಿತ ದಿನವನ್ನು ನಾವು ಡಿಸೆಂಬರ್ 22ನೇ ತಾರೀಕಿಗೆ ಆಚರಣೆ ಮಾಡ್ತೇವೆ. ಪ್ರಮುಖ ಉದ್ದೇಶವೇನು ಈ ಆಚರಣೆಗೆ? ಇಟ್ ಈಸ್ ಬಿಕಾಸ್ ಆಫ್ ಬರ್ತ್ ಆ್ಯನಿವರ್ಸರಿ. ಯಾರ ಬರ್ತ್ ಆ್ಯನಿವರ್ಸರಿ ಅಪ್ಪ ಅಂದರೆ ಶ್ರೀನಿವಾಸ್ ರಾಮಾನುಜನ್ ಅವರ ಬರ್ತ್ ಆ್ಯನಿವರ್ಸರಿ ಸಲುವಾಗಿ ನಾವು ಪ್ರತಿ ವರ್ಷ ಡಿಸೆಂಬರ್ 22ನೇ ತಾರೀಕಿಗೆ ರಾಷ್ಟ್ರೀಯ ಗಣಿತ ದಿನ ಅಥವಾ ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇಯನ್ನು ಅಬ್ಸರ್ವ್ ಮಾಡ್ತೀವಿ. ಸರಿ, ಹಾಗಾದರೆ 2023ರ ಥೀಮ್ ಏನಾಗಿತ್ತು? 2023ರ ಥೀಮ್ ಮ್ಯಾಥಮೆಟಿಕ್ಸ್ ಫಾರ್ ಎವ್ರಿ ಒನ್. ಮ್ಯಾಥಮೆಟಿಕ್ಸ್ ಫಾರ್ ಎವ್ರಿ ಒನ್ ಇಸ್ ದ ಥೀಮ್. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಗ್ರಾಹಕರ ದಿನ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ನಾವು ಡಿಸೆಂಬರ್ 24ನೇ ತಾರೀಕಿಗೆ ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಆಚರಣೆ ಮಾಡ್ತೀವಿ. ಇಂಗ್ಲೀಷಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ. ಯಾವಾಗ? ಡಿಸೆಂಬರ್ 24. ಸೊ ಯಾಕೆ ಆಚರಣೆ ಮಾಡ್ತಾರಪ್ಪ ಈ ಡಿಸೆಂಬರ್ 24ನ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಅಂತ? ಟು ರೈಸ್ ದ ಅವೇರ್ನೆಸ್ ಅಬೌಟ್ ದ ಕನ್ಸ್ಯೂಮರ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಸರಿನಾ? ನೆಕ್ಸ್ಟ್ ಒನ್, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. 2023ರಲ್ಲಿ ಈ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಚಿರಾಗ್ ಚಂದ್ರಶೇಖರ್ ಶೆಟ್ಟಿ ಹಾಗೂ ರಂಕಿರೆಡ್ಡಿ ಸಾತ್ವಿಕ್ ರಾಜ್ ಅವರು ಪಡೆದುಕೊಂಡಿದ್ದಾರೆ. ಸೊ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಮುಂಚೆ ನಾವು ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಇದ್ವಿ. ರೀಸೆಂಟ್ ಟೈಮಲ್ಲಿ ಇದರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ. ಈ ವರ್ಷ ಧ್ಯಾನ್ ಚಂದ್ ಖೇಲ್ ರತ್ನ ಪಡೆದವರು ಯಾರಂತ ಕೇಳಿದಾಗ ಈ ಇಬ್ಬರು ಆಟಗಾರರ ಹೆಸರು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ 2023. ಸೊ ಇದನ್ನು ಪಡೆದುಕೊಂಡಿರ್ತಕ್ಕಂಥ ತಂಡ ಗುರುನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್. ಗೊತ್ತಿರಬೇಕು, ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ 2023 ಗುರುನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್. ಈಜಿಪ್ಟಿಗೆ ಆಯ್ಕೆಯಾಗಿರ್ತಕ್ಕಂಥ ನೂತನ ಅಧ್ಯಕ್ಷರು ಯಾರು? ನ್ಯೂ ಪ್ರೆಸಿಡೆಂಟ್ ಟು ದ ಈಜಿಪ್ಟ್ ಅಬ್ದುಲ್ ಫತೇಹ್ ಅಲ್ ಸಿಸಿ ಅಂತ ಅವರ ಹೆಸರು. ಅಬ್ದುಲ್ ಫತೇಹ್ ಅಲ್ ಸಿಸಿ ನೆನಪಿಟ್ಟಬೇಕು, ತುಂಬ ಇಂಪಾರ್ಟೆಂಟ್. ಈಜಿಪ್ಟ್ನ ನೂತನ ಅಧ್ಯಕ್ಷರು ಅಬ್ದುಲ್ ಫತೇಹ್ ಅಲ್ ಸಿಸಿ. ಖೇಲೋ ಇಂಡಿಯಾ ಗೇಮ್ಸ್ 2024 ಈ ವರ್ಷ 2024ರ ಈ ವರ್ಷದಲ್ಲಿ ಖೇಲೋ ಇಂಡಿಯಾ ಗೇಮ್ಸ್ ಎಲ್ಲಿ ಜರಗಲಿದ್ದಾವೆ ಅಂದರೆ ತಮಿಳುನಾಡಲ್ಲಿ ಜರಗಲಿದ್ದಾವೆ. ಅದರ ಜೊತೆಗೆ ಟೈಮ್ ಪೀರಿಯಡ್ ಯಾವುದು? ಎಷ್ಟರಿಂದ ಎಷ್ಟು ತನಕ ಇದರ ಆಚರಣೆ ಆಗ್ತಾ ಇದೆ ಖೇಲೋ ಇಂಡಿಯಾ ಗೇಮ್ಸ್ ಅಂದರೆ ಜನವರಿ 19ರಿಂದ ಆರಂಭಗೊಂಡು 31ನೇ ತಾರೀಕು ತನಕ ನಾವು ಖೇಲೋ ಇಂಡಿಯಾ ಗೇಮ್ಸ್ ಜರಗಲಿರೋದನ್ನು ನೋಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್. 2024ರ ಖೇಲೋ ಇಂಡಿಯಾ ಗೇಮ್ಸ್ ತಮಿಳುನಾಡು. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಕಚೇರಿ, ಇಂಗ್ಲೀಷಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಆಫೀಸ್ ಬಿಲ್ಡಿಂಗ್. ಸೊ ಯಾವುದಪ್ಪ ಅಂತ ಕೇಳಿದರೆ ಸೂರತ್ ಡೈಮಂಡ್ ಬಾರ್ಸ್. ಸೊ ಇಟ್ ಈಸ್ ದ ಲಾರ್ಜೆಸ್ಟ್
ಆಫೀಸ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್. ಇದು ಯಾಕೆ ನ್ಯೂಸಲ್ಲಿದೆ ಅಂದರೆ ಇದರ ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಸೊ ಮೋದಿ ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಅದಕ್ಕೋಸ್ಕರ ವರ್ಲ್ಡ್ ಲಾರ್ಜೆಸ್ಟ್ ಆಫೀಸ್ ಬಿಲ್ಡಿಂಗ್ ಅಂತ ಬಂದಾಗ ಸೂರತ್ ಡೈಮಂಡ್ ಬಾರ್ಸ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ಓಮನ್ ದೇಶದ ಸುಲ್ತಾನ. ಓಮನ್ ದೇಶದ ಸುಲ್ತಾನ್ ಬಗ್ಗೆ ನಾವು ಯಾಕೆ ಅಧ್ಯಯನ ಮಾಡಬೇಕಂದ್ರೆ ರೀಸೆಂಟ್ ಟೈಮಲ್ಲಿ ನಮ್ಮ ಭಾರತಕ್ಕೆ ಅವರು ಭೇಟಿ ನೀಡಿದರು. ಆದ ಕಾರಣಕ್ಕೋಸ್ಕರ ಅವರ ಹೆಸರನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಓಕೆ, ಓಮಾನ್ ದೇಶದ ಸುಲ್ತಾನ್ ಹೆಸರು ಹೈತಮ್ ಬಿನ್ ತಾರಿಕ್. ವೆರಿ ಇಂಪಾರ್ಟೆಂಟ್, ರೀಸೆಂಟಾಗಿ ನಮ್ಮ ದೇಶಕ್ಕೆ ವಿಸಿಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು ನೆನಪಿಟ್ಕೋಬೇಕು. ನೆಕ್ಸ್ಟ್ INS ತರ್ಮಗುಲಿ. ಸೊ ಇದನ್ನು ನಿಯೋಜನೆ ಮಾಡಿದ್ದಾರೆ ಎಲ್ಲಿ ಅಂತ ಕೇಳಿದರೆ ವಿಶಾಖಪಟ್ಟಣದಲ್ಲಿ. ಓಕೆ, ಇದರ ಕೆಲಸ ಏನಪ್ಪ, ಕರಾವಳಿಯ ಕಣ್ಗಾವಲು ಮತ್ತು ರಕ್ಷಣೆ. INS ತರ್ಮಗುಲಿ. ನೆಕ್ಸ್ಟ್ ಪಾಯಿಂಟ್, ಏಷ್ಯಾ ಇಂಡಿಯನ್ ಮಿಲ್ಲೆಟ್ಸ್ ಫೆಸ್ಟಿವಲ್. ಏಷಿಯನ್ ಇಂಡಿಯನ್ ಮಿಲ್ಲೆಟ್ ಫೆಸ್ಟಿವಲ್ ಅಥವಾ ರಾಗಿ ಹಬ್ಬ ಎಲ್ಲಿ ಆಚರಣೆ ಮಾಡಿದಾರಪ್ಪ ಅಂದರೆ ದೆಹಲಿಯಲ್ಲಿ ಮಾಡಿದರು. ಅದರ ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಯಾರಂದರೆ ಅರ್ಜುನ್ ಮುಂಡಾ ಅವರು. ಏಷಿಯನ್ ಇಂಡಿಯಾ ರಾಗಿ ಹಬ್ಬ ಮಿಲ್ಲೆಟ್ ಫೆಸ್ಟಿವಲ್ ಅಂತ ಹೇಳ್ತಾರೆ ದೆಹಲಿಯಲ್ಲಿ. ನೆಕ್ಸ್ಟ್, ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮಿಟ್. ಕೃತಕ ಬುದ್ಧಿಮತ್ತೆಯ ಜಾಗತಿಕ ಪಾಲುದಾರಿಕೆಯ ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂದರೆ ದೆಹಲಿಯಲ್ಲಿ ನಡೀತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಏನೇ ಬಂದರೂ ಕೂಡ ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕರೆಂಟ್ ವರ್ಲ್ಡ್ IT ಟೆಕ್ನಾಲಜಿ ಮೇಲೆ ಅತ್ಯಂತ ವೇಗವಾಗಿ ಡೆವಲಪ್ ಆಗ್ತಾ ಇರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಇದರ ಪ್ರಮುಖ ಕೆಲಸ ಏನಪ್ಪ, ಟು ರೆಡ್ಯೂಸ್ ದ ಹ್ಯೂಮನ್ ಎಫರ್ಟ್. ಫಾರ್ ಎಕ್ಸಾಂಪಲ್, ಒಂದು ಕೆಲಸವನ್ನು 100 ಜನ ಮಾಡ್ತಾ ಇದ್ರೆ ಅಂದರೆ ಬೈ ಯೂಸಿಂಗ್ ಅನ್ AI ಟೆಕ್ನಾಲಜಿ ವಿ ಕ್ಯಾನ್ ರೆಡ್ಯೂಸ್ ದ ಟೈಮ್ ಟು ಜಸ್ಟ್ 10 ಪೀಪಲ್ ಆರ್ 5 ಪೀಪಲ್. ಸೊ ವರ್ಕನ್ನು ರೆಡ್ಯೂಸ್ ಮಾಡೋಕ್ಕೋಸ್ಕರ ಬಿಲ್ಡ್ ಮಾಡ್ತಕ್ಕಂಥ ಹೊಸ ಟೆಕ್ನಾಲಜಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್, ರಾಜಸ್ಥಾನದ ನೂತನ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ ಅವರು. ಸೊ ಇದಕ್ಕಿಂತ ಮುಂಚೆ ನಾವು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳನ್ನ ನೋಡಿದ್ವಿ, ರೈಟ್? ಯಾರಂತ ಕಮೆಂಟ್ ಸೆಕ್ಷನ್ ನೆನಪಿದ್ರೆ ಟೈಪ್ ಮಾಡಿ. ಸದ್ಯಕ್ಕೆ ರಾಜಸ್ಥಾನದ ನೂತನ ಮುಖ್ಯಮಂತ್ರಿಗಳು ಯಾರಂತ ಕೇಳಿದಾಗ ಭಜನ್ಲಾಲ್ ಶರ್ಮಾ. ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯಿ. ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿ, ನ್ಯೂ ಚೀಫ್ ಮಿನಿಸ್ಟರ್ ಟು ದ ಛತ್ತೀಸ್ಗಢ. ನೆಕ್ಸ್ಟ್, 27th ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಕಾನ್ಫರೆನ್ಸ್. 27ನೇ ವಿಶ್ವ ಹೂಡಿಕೆ ಸಮ್ಮೇಳನ ಎಲ್ಲಿ ಜರುಗಿತು? ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿಯಲ್ಲಿ. 27th ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಕಾನ್ಫರೆನ್ಸ್. ಪೋಲ್ಯಾಂಡ್ನ ನೂತನ ಪ್ರಧಾನಿ ಆಯ್ಕೆಯಾಗಿದ್ದಾರೆ ಪೋಲ್ಯಾಂಡ್ ದೇಶಕ್ಕೆ. ಅವರ ಹೆಸರು ಬಂದ್ಬಿಟ್ಟು ಡೊನಾಲ್ಡ್ ಟಸ್ಕ್. ಓಕೆ, ಡೊನಾಲ್ಡ್ ಟಸ್ಕ್ ಈಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಟು ದ ಪೋಲ್ಯಾಂಡ್. ನೆಕ್ಸ್ಟ್, ಮಹುವಾ ಮೈತ್ರಾ ಅವರನ್ನು ಲೋಕಸಭೆಯಿಂದ ಎಕ್ಸ್ಪೆಲ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಇನ್ವಾಲ್ವ್ಮೆಂಟ್ ಇನ್ ಕ್ಯಾಶ್ ಫಾರ್ ದ ಕ್ವೈರಿ ಸ್ಕ್ಯಾಂಡಲ್. ಸೊ ಈ ಸ್ಕ್ಯಾಂಡಲ್ಗೋಸ್ಕರವಾಗಿ ಮಹುವಾ ಮೈತ್ರಾ ಅವರನ್ನು ಲೋಕಸಭೆಯಿಂದ ಉಚ್ಚಾಟನೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್, ಇವರ ಹೆಸರನ್ನು ನೀವು ನೆನಪಿಟ್ಕೋಬೇಕು, ಮಹುವಾ ಮೈತ್ರಾ. ಬಂಗಾಳ ಕೊಲ್ಲಿಯಲ್ಲಿ ರೀಸೆಂಟಾಗಿ ಒಂದು ಸೈಕ್ಲೋನ್ ಬೀಸಿತ್ತು. ಆ ಸೈಕ್ಲೋನ್ ಹೆಸರು ಏನಪ್ಪ ಅಂದರೆ ಮಿಚಾಂಗ್. ಸೈಕ್ಲೋನ್ ನೇಮ್ ಈಸ್ ಮಿಚಾಂಗ್. ಇದನ್ನು ನೀಡಿರ್ತಕ್ಕಂಥವ್ರು ಯಾರಂದರೆ ಮಯನ್ಮಾರ್ದವರು. ಓಕೆ, ಮಿಚಾಂಗ್ ಈಸ್ ದ ಸೈಕ್ಲೋನ್ ನೇಮ್ ಆ್ಯಂಡ್ ಇಟ್ ಈಸ್ ಗಿವನ್ ಬೈ ದ ಕಂಟ್ರಿ ಮಯನ್ಮಾರ್. ಓಕೆ, ಯಾವ ಕಂಟ್ರಿ ಕೊಟ್ಟಿತ್ತು ಅಂತ ಕೂಡ ಕೇಳ್ತಾರೆ, ನೆನಪಿರಬೇಕು. ಮಯನ್ಮಾರ್ದವರು ಈ ಹೆಸರನ್ನು ನೀಡಿರ್ತಕ್ಕಂಥದ್ದು. ಓಕೆ, ಸೈಕ್ಲೋನ್ ಮಿಚಾಂಗ್ ಎಲ್ಲಿ ಬೀಸುತ್ತಿದ್ದು? ಬಂಗಾಳ ಕೊಲ್ಲಿಯಲ್ಲಿ. ನೆಕ್ಸ್ಟ್ ಒನ್, ಗಜರಾಜ ಸಿಸ್ಟಮ್. ಇದು ಯಾಕೆ ನ್ಯೂಸಲ್ಲಿದೆ ಅಂದರೆ ಇಟ್ ಈಸ್ ಎನ್ AI ಬೇಸ್ಡ್ ಎಲಿಫೆಂಟ್ ಪ್ರೊಡಕ್ಷನ್ ಆನ್ ಇಂಡಿಯನ್ ರೈಲ್ವೆ. ಇಂಡಿಯನ್ ರೈಲ್ವೇದವರು, ನಮ್ಮ ಭಾರತೀಯ ರೈಲ್ವೇದವರು ಜಾರಿಗೆ ತಂದಿರತಕ್ಕಂಥ AI ಬೇಸ್ಡ್ ಟೆಕ್ನಿಕ್ ಆಗಿದೆ ಗಜರಾಜ ಸಿಸ್ಟಮ್. ಯಾಕಂದರೆ ಆನೆಗಳು ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಟ್ರೈನ್ ಆಪರೇಟರ್ಗೆ ಗೊತ್ತಾಗಲ್ಲ ಯಾವಾಗ ಹೋಗಬೇಕು, ಯಾವಾಗ ಬಿಡಬೇಕು ಅಂತ ಹೇಳ್ಕೊಂಡ್ಬಿಟ್ಟು. ಸೊ ಆ ಥರನಾಗಿರ್ತಕ್ಕಂಥ ಇಶ್ಯೂಗಳನ್ನು ಓವರ್ಕಮ್ ಮಾಡಲಿಕ್ಕೆ ತಂದಿರತಕ್ಕಂಥ ಟೆಕ್ನಾಲಜಿ ಗಜರಾಜ ಸಿಸ್ಟಮ್. ಸೊ ಇದರಲ್ಲಿ ಬಳಕೆ ಮಾಡಿರೋದು ಯಾವುದನ್ನು? ಅಗೇನ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು. ವರ್ಲ್ಡ್ ಲಾರ್ಜೆಸ್ಟ್ ಅಫ್ಯೂಮ್ ಪ್ರೊಡ್ಯೂಸಿಂಗ್ ಕಂಟ್ರಿ. ವಿಶ್ವದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಫ್ಯೂಮನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ದೇಶ ಯಾವುದಂತ ಕೇಳ್ತಾ ಇರೋದು. ಸರಿಯಾಗಿರ್ತಕ್ಕಂಥ ಉತ್ತರ ಮಯನ್ಮಾರ್. ಸೊ ಇದು ಯಾಕೆ ನ್ಯೂಸಲ್ಲಿದೆ ಅಂದರೆ ಇದಕ್ಕಿಂತ ಮುಂಚಿತವಾಗಿ ಅಫ್ಘಾನಿಸ್ತಾನ ದೇಶ ಇತ್ತು. ಅಫ್ಘಾನಿಸ್ತಾನನ್ನು ಓವರ್ಕಮ್ ಮಾಡಿಬಿಟ್ಟು ಇವಾಗ ಮಯನ್ಮಾರ್ ಬಂದಿದೆ. ಓಕೆ, ನೆನಪಿಟ್ಟುಕೊಳ್ಳಿ, ವರ್ಲ್ಡ್ ಲಾರ್ಜೆಸ್ಟ್ ಅಫ್ಯೂಮ್ ಪ್ರೊಡ್ಯೂಸಿಂಗ್ ಕಂಟ್ರಿ ಈಸ್ ಮಯನ್ಮಾರ್. ನೆಕ್ಸ್ಟ್, ಲೇಫ್ ಎರಿಕ್ಸನ್ ಲೂನಾರ್ ಪ್ರೈಸ್. ಸೊ ಈ ಲೂನಾರ್ ಪ್ರೈಸನ್ನು ಪಡೆದುಕೊಂಡವರು ಯಾರಪ್ಪ ಈ ವರ್ಷದಲ್ಲಿ ಅಂದರೆ ಇಸ್ರೋದವರು. ಯಾಕೆ ನೀಡಿದ್ದಾರೆ ಇದನ್ನು? ಇಸ್ರೋದ ಒಂದು ಸಕ್ಸಸ್ಫುಲ್ ಇವೆಂಟ್ ಯಾವುದದು? ಚಂದ್ರಯಾನ 3 ಸಕ್ಸಸ್ಫುಲ್ ಆಗಿ ರೀಚ್ ಮಾಡಿರೋ ಸಲುವಾಗಿ ಅದನ್ನು ಇವರಿಗೆ ನೀಡ್ತಾ ಇದ್ದಾರೆ, ಲೈಫ್ ಎರಿಕ್ಸನ್ ಲೂನಾರ್ ಪ್ರೈಸ್. ಓಕೆ, ಯಾರು ಕೂಡ ಮಾಡ್ತಾರ ಈ ಎರಿಕ್ಸನ್ ಲೂನಾರ್ ಪ್ರೈಸ್ ಅಂದರೆ ಐಸ್ಲ್ಯಾಂಡ್ದವರು. ಓಕೆ, ಎರಡೂ ನೆನಪಿಟ್ಟೋಗಬೇಕು. ಈ ಸಾರ್ತಿ ಸಿಕ್ಕಿರೋದು ಇಸ್ರೋಗೆ ಚಂದ್ರಯಾನ 3ದ ಸಕ್ಸಸ್ಗೋಸ್ಕರ. ಇದನ್ನು ನೀಡ್ತಕ್ಕಂಥ ದೇಶ ಅಂತ ಕೇಳಿದಾಗ ಐಸ್ಲ್ಯಾಂಡ್. ನೆಕ್ಸ್ಟ್ ಒನ್, ಬ್ರೇಕಿಂಗ್ ದ ಮೂಡ್. ಸೊ ಇದು ಏನಪ್ಪ? ಇಟ್ ಈಸ್ ಎನ್ ಅ ಬುಕ್. ಈ ಪುಸ್ತಕವನ್ನು ಬರೆಯತಕ್ಕಂಥವ್ರು ಯಾರು? ನಮ್ಮ RBIನ ಮಾಜಿ ಮುಖ್ಯಸ್ಥರಾಗಿರ್ತಕ್ಕಂಥ ರಘುರಾಮ್ ರಾಜನ್ ಅವರು. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ಬ್ರೇಕಿಂಗ್ ದ ಮೂಡ್, ದಿಸ್ ಬುಕ್ ಈಸ್ ರಿಟನ್ ಬೈ ಅವರ್ ರಘುರಾಮ್ ರಾಜನ್.
ನೆಕ್ಸ್ಟ್ CRPFನ ಮಹಾನಿರ್ದೇಶಕರು ಯಾರು? CRPFಗೆ ಹೊಸದಾಗಿ ಡೈರೆಕ್ಟರ್ ಜನರಲ್ನ ನೇಮಕ ಮಾಡಿದ್ದಾರೆ. ಅವರ ಹೆಸರು ಏನಂತ ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ, ಅನೀಶ್ ದಯಾಲ್ ಸಿಂಗ್. ಓಕೆ, ನ್ಯೂ ಡೈರೆಕ್ಟರ್ ಜನರಲ್ ಟು ದ CRPF ಅನೀಶ್ ದಯಾಲ್ ಸಿಂಗ್. ನೆಕ್ಸ್ಟ್, ನೌಕಾಪಡೆಯು ಇತ್ತೀಚೆಗೆ ಸ್ಟೆಲ್ತ್ ಗೈಡೆಡ್ ಕ್ಷಿಪಣಿ ವಿಧ್ವಂಸಕವನ್ನು ನಿಯೋಜನೆ ಮಾಡಲಾಗಿದೆ. ಇದು ಎಲ್ಲಿ ಅಂತ ಕೇಳಿದರೆ ಮುಂಬೈಯಲ್ಲಿ ನಿಯೋಜನೆ ಮಾಡಿದೆ. ಸೊ ಯಾವುದನ್ನಪ್ಪ ಅಂತ ಕೇಳಿದರೆ INS ಇಂಪಾಲ್. ಓಕೆ, INS ಇಂಪಾಲ್ ಪ್ರಾಜೆಕ್ಟ್ 15B ಸ್ಟೆಲ್ತ್ ಗೈಡೆಡ್ ಕ್ಷಿಪಣಿ ವಿಧ್ವಂಸಕವನ್ನು ಭಾರತೀಯ ನೌಕಾಪಡೆಗೆ ರಕ್ಷಣಾ ಮಂತ್ರಿ ಆಗಿರ್ತಕ್ಕಂಥ ಶ್ರೀ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಅಥವಾ ನಿಯೋಜನೆ ಮಾಡಲಾಗಿದೆ. ಗೊತ್ತಿರಲಿ ಎಲ್ಲಿಯಾಗಿದೆ ಈ ಘಟನೆ ಅಂತ ಕೇಳಿದರೆ ಮುಂಬೈ ಅಂತ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ವೀರ ಬಾಲ ದಿವಸ, ವೀರ್ ಬಾಲ್ ಡೇ ಈಸ್ ಅಬ್ಸರ್ವ್ಡ್ ಆನ್ ಡಿಸೆಂಬರ್ 26. ಪ್ರತಿ ವರ್ಷ ಡಿಸೆಂಬರ್ 26ನೇ ತಾರೀಕಿಗೆ ನಾವು ವೀರ ಬಾಲ ದಿವಸ ಅಂತ ಅಬ್ಸರ್ವ್ ಮಾಡ್ತೀವಿ. ಅದೇ ರೀತಿಯಾಗಿ ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಡಿಸೆಂಬರ್ 24. ನೆಕ್ಸ್ಟ್, ಚೀಫ್ ಆಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಮುಖ್ಯಸ್ಥರು ಹೊಸದಾಗಿ ನೇಮಕಗೊಂಡಿದ್ದಾರೆ. ಯಾರಂತ ಕೇಳ್ಬೋದು, ನೀನಾ ಸಿಂಗ್. ಓಕೆ, ನೀನಾ ಸಿಂಗ್ ಈಸ್ ದ ನ್ಯೂ ಚೀಫ್ ಆಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ವೆರಿ ಇಂಪಾರ್ಟೆಂಟ್, ನೀನಾ ಸಿಂಗ್ ಅವರು ಸೀಸನ್ ಅವರು ಒಬ್ಬರು IPS ಅಧಿಕಾರಿ ಆಗಿರ್ತಾರೆ. ನೆಕ್ಸ್ಟ್, ITBPಯ ಮಹಾನಿರ್ದೇಶಕರು. ITBPಯ ಮಹಾನಿರ್ದೇಶಕರು ಯಾರಪ್ಪ ಅಂದ್ರೆ ರಾಹುಲ್ ರಸಗೋತ್ರ. ವೆರಿ ಇಂಪಾರ್ಟೆಂಟ್, ನ್ಯೂಲಿ ಅಪಾಯಿಂಟ್ ಆಗಿರ್ತಕ್ಕಂಥ ವ್ಯಕ್ತಿ ರಾಹುಲ್ ರಸಗೋತ್ರ. So this is all about the December month current affairs. Thank you so much for watching the video.